ಹಲೋ ಸ್ನೇಹಿತರೆ. ಸೊ ಈ ಚಾನಲ್ ಹೆಸರು ಬಂದು ವಿಜಿಟರ್ ಉದಯ್ ಅಂತೇಳಿ. ಇದೊಂದು ಟ್ರಾವೆಲಿಂಗ್ ಚಾನಲ್ಲು. ಸೊ ಇದು ನನ್ನ ಮೊದಲನೇ ಲಾಗ್ ಆಗಿರುತ್ತೆ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ ಶ್ರೀ ವಿನಾಯಕನ ಟೆಂಪಲ್. ಸೊ ಈ ಒಂದು ಸನ್ನಿಧಾನ ಇರೋದು ನಮ್ಮ ಊರಿಂದ ಒಂದು 4 ಕಿಲೋಮೀಟ್ರ್ 5 ಕಿಲೋಮೀಟ್ರಿಗೆ ದೇವಸ್ಥಾನ ಸಿಗುತ್ತೆ. ಸೊ ಶ್ರೀ ವಿನಾಯಕನ ಒಂದು ಆಶೀರ್ವಾದದೊಂದಿಗೆ ಮುಂಬರುವಂತಹ ವಿಡಿಯೋಗಳನ್ನು ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗಾಗಿ ಇದು ನನ್ನ ಮೊದಲನೇ ಲಾಗ್ ಆಗಿರುತ್ತೆ ಸ್ನೇಹಿತರೆ. ಅರ್ಚಕರು ಇವಾಗ ತಾನೇ ಬಂದಿದ್ದಾರೆ, ಇರಲಿಲ್ಲ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಇದೇ ತಾನೇ ಬಂದಿದ್ದಾರೆ ಸ್ನೇಹಿತರೆ. ಬನ್ನಿ ಅವ್ರನ್ನ ಸ್ವಲ್ಪ ಮಾತಾಡಿಸೋಣ, ಮತ್ತು ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಒಂದು ಮಾಹಿತಿಯನ್ನು ಹಂಚ್ಕೊಳ್ಳೋದ್ರ ಮುಖಾಂತರ ಈ ವಿಡಿಯೋನ ಮುಕ್ತಾಯನ ಮಾಡ್ತೀನಿ ಸ್ನೇಹಿತರೆ. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂಬರುವಂತಹ ವಿಡಿಯೋಗಳಿಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ನನ್ನ ಮೊದಲನೇ ವ್ಲಾಗ್ನ ಈ ದೇವಸ್ಥಾನದಿಂದ ಪ್ರಾರಂಭ ಮಾಡ್ತಾಯಿದ್ದೀನಿ. ಸೊ ನನ್ನ ಹೆಸರು ಬಂದು ಉದಯ್ ಕುಮಾರ್ ಅಂತೇಳಿ. ಸೊ ಇದೊಂದು ಟ್ರಾವೆಲಿಂಗ್ ಚಾನಲ್. ಸ್ಥಳೀಯ ಜನರು ಏನಿದ್ದಾರೆ, ಈ ಭಾಗದ ಜನರು, ಇಲ್ಲಿ ಪ್ರತಿಯೊಂದು ಏನು ಓಡಾಡ್ತಾ ಇದ್ದೇವೆ, ಬಸ್ಸು ಮತ್ತು ಪ್ರತಿಯೊಂದು ವೆಹಿಕಲ್ಗಳು ಏನಿದೆ, ಸೊ ಇಲ್ಲಿ ಬರುವಂತಹ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಇಲ್ಲಿ ಒಂದು ಕರ್ಪೂರವನ್ನು ಕಳಿಸಿ ತಮ್ಮ ಮೊದಲನೇ ಪ್ರಯಾಣವನ್ನು ಮಾಡುವಂತಹದ್ದು ವಾಡಿಕೆ. ಹಾಗಾಗಿ ಪ್ರತಿಯೊಬ್ಬರು ಇಲ್ಲಿ ಬಂದು ಕರ್ಪೂರವನ್ನು ಕಸಿ ತಮ್ಮ ಮೊದಲನೇ ಪ್ರಯಾಣವನ್ನು ಈ ಎಳಪಿಳ್ಳಾರಿ ಸನ್ನಿಧಾನದಿಂದ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಇದು ಬಂದು ರಾಷ್ಟ್ರೀಯ ಹೆದ್ದಾರಿ, ನೀವು ನೋಡ್ತಾ ಇದ್ದೀರಾ, ಇದೊಂದು ರಾಷ್ಟ್ರೀಯ ಹೆದ್ದಾರಿ 209 ನ್ಯಾಷನಲ್ ಹೈವೇ ಮಧ್ಯದಲ್ಲಿರುವಂತಹ ಒಂದು ದೇವಸ್ಥಾನ ಸ್ನೇಹಿತರೆ. ಸೊ ಇಲ್ಲಿ ಕಾಣುವಂಥದ್ದು ಕೊಳ್ಳೇಗಾಲಕ್ಕೆ ಹೋಗುವಂತಹ ಮಾರ್ಗದಲ್ಲಿ ನಾನು ಇದ್ದೀನಿ ಸ್ನೇಹಿತರೆ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ದೂರದಲ್ಲಿ ಇರುವಂತಹ ಕೊಳ್ಳೇಗಾಲ, ಮತ್ತು ಇಲ್ಲೊಂದು 8.5 ಕಿಲೋಮೀಟ್ರ್ ದೂರಕ್ಕೆ ಪ್ರಯಾಣ ಬೆಳೆಸಿದ್ರೆ ನಿಮಗೆ ಎಳಂದೂರು ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಸನ್ನಿಧಾನ ಏನಿದೆ, ಇದು ಶ್ರೀ ಎಳೆಪಿಳ್ಳಾರಿ ಶ್ರೀ ವಿನಾಯಕನ ಟೆಂಪಲ್ ಅಂತೇಳಿ. ಹಾಗಾಗಿ ನನ್ನ ಮೊದಲನೇ ವಿಡಿಯೋ ಈ ಸನ್ನಿಧಾನದಿಂದ ಪ್ರಾರಂಭ ಮಾಡ್ತಾಯಿದ್ದೀನಿ. ಬನ್ನಿ ಶ್ರೀ ವಿನಾಯಕನ ದರ್ಶನವನ್ನು ಮಾಡೋಣ. ಶನಿಮಹಾತ್ಮನಿಗಿಂತ ಇವನು ದೊಡ್ಡವನು. ಇವನು ಶನಿದೇವ ಎಲ್ಲ ರೇಗಲ್ಲೂ ಏರ್ಕೊಬರ್ತಾನೆ. ಏರ್ಕೊಬಂದಾಗ ಏನಾಯ್ತದೆ, ಇವನು ಒಬ್ಬನೇ ಉಳಿದಿರ್ತಾನೆ. ಉಳಿದಿದ್ದಾಗ ಇವನು ಒಬ್ಬನು ಬಾಕಿ ಇರ್ತಾನೆ. ಬಾಕಿ ಇದ್ದಾಗ ಏನಾಯ್ತದೆ, ಇವನು ಸ್ನಾನಕ್ಕೆ ಕೂತಿರ್ತಾನೆ. ಸ್ನಾನಕ್ಕೆ ಕೂತಿದ್ದಾಗ ಆಗ ಏನಾಯ್ತದೆ, ನೀನು ಏನಪ್ಪ ಅಂತ ಕೇಳ್ತಾನೆ. ಕೇಳಿದಾಗ ನಿನ್ನ ದೇಶಕ್ಕೆ ನಾನು ಆಕಾರ ಸೇರಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಬಂದಿನಪ್ಪ ಅಂತ ಕೇಳ್ತಾನೆ. ಕೇಳೋಕ್ಕೆ ಯಾಕಪ್ಪ, ನಾನು ಸ್ನಾನಕ್ಕೆ ಕೂತಿದ್ದಾಗ ನಾಳೆ ಬಾ ಅಂದ್ಬಿಟ್ಟು ಗೋಡೆ ಮೇಲೆ ಮಾಡ್ಬಿಟ್ಟು ಹೋಗು ಅಂದ್ಬಿಟ್ಟು ಶನಿದೇವನಿಗೆ ಗಣಪತಿ ಹೇಳ್ತಾನೆ. ಆಗೇನಾಯ್ತಾನೆ, ನಾಳೆ ಬಾ ಅಂದ್ಬಿಟ್ಟು ಶನಿದೇವ ಬರ್ಬಿಟ್ಟು ಹೊಟ್ಟೈತಾನೆ. ಆಗ ದಿನ ಬರ್ತಾನೆ, ಏನಪ್ಪ ನಾಳೆ ಬಾ ನೀನು ಏನಪ್ಪ ನಾಳೆ ಬಾ ಅಂದ್ಕೊಂಡು ಸುಮ್ಮನೆ ಅವನಿಗೂ ಬೇಕಾದಷ್ಟು ತಿರುಗಿ ಸಾಕಾಗ್ಬಿಟ್ಟು, ಜಗತ್ತಿಗೆ ನಾನು ದೊಡ್ಡವಂತಿದ್ದಿ, ನನಗಿಂತ ಹೆಚ್ಚು ದೊಡ್ಡವ ನೀನು, ಎಲ್ಲೋದ್ರೂ ನಿನಗೆ ಮೊದಲು ಪೂಜೆ ಆಗಬೇಕು ಅಂದ್ಬಿಟ್ಟು ಇವನೊಬ್ಬನೊಬ್ಬನ ನೋಡಿ ಶನಿದೇವ ಬಿಟ್ಟಿರೋದು. ಯಾವ ಕಾಲಘಟ್ಟದಿದು? ಒಂದು 100-106 ವರ್ಷ ಆಗದೆ. ಹೌದಾ? ಇದು ಬಂದು ಮೂಲ ವಿಗ್ರಹ ಎಲ್ಲಿಂದ ತರಿಸಿರೋದು? ಇದು ಶಿಲ್ಪಿನೇ ಮಾಡಿ ಕೆತ್ತನೆ ಮಾಡಿ ಬಿಟ್ಬಿಟ್ಟು ಚೋಳರಾಜರ ಕಾಲದಲ್ಲಿ ಇದು. ಹೌದಾ? ಹಿಂದ್ಗಡೆ ಭಿನ್ನವಾಗಿರೋದು ಹಿಂದ್ಗಡೆ ಒಂದು
ಮರದ ಹತ್ರ ನಿಲ್ತಾರೆ ಅಲ್ಲಿ. ಹ್ಞೂ ಹ್ಞೂ ಇದು ಮೂರನೇ ವಿಗ್ರಹ ಮಾಡಿ ಹೌದು ಬಿಟ್ಬಿಟ್ಟು ಬಿಟ್ಟು ಮಾಡಿಬಿಟ್ಟು ಮಾಂಬಳೆ ಪಾಪಯ್ಯ ಅಂತ ಇದ್ರು, ಹಾಂ 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 ಅವರು ಸ್ಥಾಪನೆ ಮಾಡಿ ದೇವಸ್ಥಾನ ಮಾಡಿ ಕಟ್ಟಿರೋದು ಇದು. ಹೌದಾ. ಇದು ಹಾಗಾದರೆ ಮೂಲ ವಿಗ್ರಹ ಬಂದು ಮೂರನೇ ಗಣಪತಿ. ಇದು ಹೌದು, ಮೂರನೇ ಗಣಪತಿ. ಮೂರನೇ ಗಣಪತಿ. ಸರಿ ಸರಿ ಸ್ನೇಹಿತರೆ, ಈ ಎಳೆಪಿಳ್ಳಾರಿ ದೇವಸ್ಥಾನ ಏನು ನೋಡ್ತಾ ಇದ್ದೀರಾ ಇದು, ಸೊ ಒಳಗಿರುವಂತಹ ಮೂಲ ವಿಗ್ರಹ ಬಂದು ಸುಮಾರು ವರ್ಷಗಳ ಕಾಲದ್ದು ಹಳೆಯದು ಅಂತ ಹೇಳಲಾಗುತ್ತೆ. ಸೊ ಭಿನ್ನವಾಗಿ ಇದು ಇರುವಂತಹ ಮೂಲ ವಿಗ್ರಹ ಬಂದು ಮೂರನೆಯ ಗಣಪತಿ ಅಂತ ಹೇಳಲಾಗುತ್ತೆ. ಸೊ ಹಿಂದ್ಗಡೆ ಭಿನ್ನವಾಗಿರುವಂತಹ ಇನ್ನೂ ಒಂದು ಗಣಪತಿಯನ್ನು ನೀವು ಹಳ್ಳಿ ಮರಲ್ಲಿ ಅಲ್ಲಿ ಮುಂದ್ಗಡೆ ಇಟ್ಟಿದ್ದೀರಾ ನೀವು? ಅಲ್ಲಿ ಮರದ ಹತ್ರ ಇಟ್ಟಿವಿನಿ 90. ಓಕೆ ಓಕೆ. ಹಾಗಾಗಿ ಈ ಒಂದು ಪ್ರಾಂಗಣವನ್ನು ಏನು ನೋಡ್ತಾ ಇದ್ದೀರಾ ನೀವು, ಇದು ಸುಮಾರು ಒಂದು 120 ವರ್ಷಗಳ ಕಾಲದ ದೇವಸ್ಥಾನ. ಹೌದು, 120-125 ವರ್ಷದ ದೇವಸ್ಥಾನ ಇದು. ಆದರೆ ಮೂಲ ವಿಗ್ರಹ ಬಂದು ಹಳೆಯ ಒಂದು ಮೂಲ ವಿಗ್ರಹ. ಹೌದು. ಹಾಗಾಗಿ ಇದು ಚೋಳರ ಕಾಲಕ್ಕೆ ಸಂಬಂಧಪಟ್ಟಿರೋದಾಗಿರಬಹುದು ಅಂತ ಹೇಳ್ಬೋದು ಸ್ನೇಹಿತರೆ. ಏಕೆಂದರೆ ಎಳೆಪಿಳ್ಳಾರಿ ಅಥವಾ ಪಿಳ್ಳೆಯಾರ ಅಂತ ಹೇಳುವಂಥದ್ದು ಈ ಚೋಳರ ಕಾಲಘಟ್ಟದಲ್ಲೇ ಮಾತ್ರ. ಹಾಗಾಗಿ ಈ ಪಿಳ್ಳಾರಿ ಅಥವಾ ಪಿಳ್ಳೆಯಾರ್ ಅನ್ನುವಂತಹ ಹೆಸರಿನ ಹಿಂದೆ ಕೂಡ ಒಂದು ಪುರಾಣ ಕಥೆ ಇದೆ ಸ್ನೇಹಿತರೆ. ಅದೇನಪ್ಪ ಅಂತ ಹೇಳಿದ್ರೆ, ನೀವೇನು ನೋಡ್ತಾ ಇದ್ದೀರಾ ಶ್ರೀ ವಿನಾಯಕನ ಟೆಂಪಲ್, ಇದು ಈ ಹಿಂದೆ ಈ ಒಂದು ಪ್ರದೇಶ ಚೋಳರ ಕಾಲಕ್ಕೆ ಒಳಪಟ್ಟಿದ್ದಂತಹ ಒಂದು ಸ್ಥಳವಾಗಿತ್ತು ಸ್ನೇಹಿತರೆ. ಹಾಗಾಗಿ ಇಲ್ಲಿನ ಭಾಗದ ಕೆಲವೊಂದು ಗಣಪತಿಗಳನ್ನು ಇವತ್ತಿಗೂ ಕೂಡ ಪಿಳ್ಳೆಯಾರ್ ಅಥವಾ ಎಳೆಪಿಳ್ಳಾರಿ ಅಂತ ಕರೆಯಲಾಗುತ್ತೆ. ಸೊ ಈ ಪಿಳ್ಳೆಯಾರ್ ಅಥವಾ ಪಿಳ್ಳಾರಿ ಅಂತ ಕರೆಯೋದಕ್ಕೂ ಕೂಡ ಆ ಹೆಸರಿನಲ್ಲಿ ಒಂದು ಅರ್ಥ ಇದೆ. ಸೊ ಈ ಹಿಂದೆ ಮಹಾವಿಷ್ಣು ಪಾರ್ವತಿಯ ನಡುವೆ ಸಂಭಾಷಣೆ ಆಗುವಂತಹ ಒಂದು ಸಂದರ್ಭ ಏರ್ಪಟ್ಟಾಗ ಈ ಶ್ರೀ ವಿನಾಯಕ ಪಾರ್ವತಿಯ ಬಳಿ ಆಟ ಆಡ್ತಾ ಇರ್ತಾನೆ ಸ್ನೇಹಿತರೆ. ಹಾಗಾಗಿ ಇವರು ಈ ಮತ್ತು ಮಹಾವಿಷ್ಣು ಪಾರ್ವತಿಯ ಸಂಭಾಷಣೆ ನಡುವೆ ಮಹಾಗಣಪತಿ ಮಹಾವಿಷ್ಣುವಿನ ಬಳಿ ಬಂದು ಸುದರ್ಶನ ಚಕ್ರವನ್ನು ತಗೊಂಡು ತನ್ನ ಬಾಯಲ್ಲಿ ಇರಿಸ್ಕೊಳ್ತಾನೆ ಸ್ನೇಹಿತರೆ. ಆ ಬಾಯಲ್ಲಿ ಇರಿಸಿಕೊಂಡಂತಹ ಸಂದರ್ಭಕ್ಕೆ ಮಹಾವಿಷ್ಣು ಗಾಬರಿಗೊಳಗಾಗ್ತಾರೆ. ಹಾಗಾಗಿ ಏನೇ ಮಾಡಿದ್ರೂ ಗಣಪತಿ ಸುದರ್ಶನ ಚಕ್ರವನ್ನು ವಾಪಸ್ ಕೊಡೋದಿಲ್ಲ. ಸೊ ಹಾಗಾಗಿ ಆತ ವಿಷ್ಣುವಿನ ಅರಿವಿಗೆ ಗೊತ್ತಾಗದೇ ರೀತಿಯಲ್ಲಿ ಸುದರ್ಶನ ಚಕ್ರವನ್ನು ತಗೊಂಡಂತಹ ಸಂದರ್ಭಕ್ಕೆ ಆತ ಬುದ್ಧಿವಂತ ಬಾಲಗಣಪತಿ ಅಂತ ಹೆಸರನ್ನು ಪಡಿತಾನೆ ಸ್ನೇಹಿತರೆ. ಹಾಗಾಗಿ ಕೊನೆಗೆ ಆತ ತನ್ನ 2 ಕೈಗಳಿಂದ ಕಿವಿಗಳನ್ನು ಹಿಡಿದು ಗಣಪತಿಯ ಮುಂದೆ ನಮಸ್ಕಾರವನ್ನು 3 ಬಾರಿ ಹಾಕ್ತಾನೆ. ಹಾಗಾಗಿ ಅವನ ಕುಳಿತು ಮತ್ತು ಮೇಲೇಳುವಂತಹ ಭಂಗಿಯನ್ನು ನೋಡಿದಂತಹ ಶ್ರೀ ಗಣಪತಿ ನಗೋದಕ್ಕೆ ಪ್ರಾರಂಭ ಮಾಡ್ತಾನೆ ಸ್ನೇಹಿತರೆ. ಆ ನಗುವಂತಹ ಸಂದರ್ಭದಲ್ಲಿ ಬಾಯಲ್ಲಿದ್ದಂತಹ ಸುದರ್ಶನ ಚಕ್ರ ಜಾರುವಂತಹ ಸಂದರ್ಭದಲ್ಲಿ ಮಹಾವಿಷ್ಣು ತನ್ನ ಕೈಯಲ್ಲಿ ಅದನ್ನು ಸೇರಿಸಿಕೊಳ್ತಾನೆ. ಹಾಗಾಗಿ ಮತ್ತೆ ಸುದರ್ಶನ ಚಕ್ರವನ್ನು ವಾಪಸ್ ತನ್ನ ಕೈಯಲ್ಲಿ ಸೇರಿಸಿಕೊಳ್ತಾನೆ ಸ್ನೇಹಿತರೆ. ಹಾಗಾಗಿ ಆ ಕಾರಣಕ್ಕೋಸ್ಕರ ಗಣಪತಿಯನ್ನು ಬುದ್ಧಿವಂತ ಬಾಲಗಣಪತಿ ಅಥವಾ ಪಿಳ್ಳೆಯಾರ್ ಅನ್ನುವಂತಹ ಒಂದು ಹೆಸರಿನಿಂದ ಈ ಗಣಪತಿಯನ್ನು ಕರೆಯಲಾಗ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಈತನಿಗೆ ಎಳೆಪಿಳ್ಳಾರಿ ಅಥವಾ ಪಿಳ್ಳೆಯಾರ್ ಅಂತ ಹೆಸರು ಬರೋದಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು ಸ್ನೇಹಿತರೆ.